ವ್ಯಭಿಚಾರ ಮಾಡೋಳು, ಸರಿ ಇಲ್ಲ, ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಮಾತಾಡ್ತಾರೆ ಅಂತ ಅನ್ಕೊಳ್ಳೋಣ. ನಡತೆಗೆಟ್ಟವಳು ಅಂತ ಹೆಣ್ಮಕ್ಳಿಗೆ ಮಾತಾಡ್ತಾರೆ. ಗಂಡ ಇರುವಾಗ್ಲೇ ಎಷ್ಟೋ ಹೆಣ್ಮಕ್ಳು ಈ 3 ತಪ್ಪು ಕೆಲಸ ಮಾಡಿಬಿಡ್ತಾರೆ. ಏನು ಆ 3 ತಪ್ಪು, ಏನು ಕೆಲಸ ಮಾಡಿಬಿಡ್ತಾರೆ? ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್ 3 ವಿಚಾರಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಯನ್ನು ಕೂಡ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರದ್ದು ಒಳ್ಳೊಳ್ಳೆ ಟಾಪಿಕ್ ಅಂತ ತರ್ತೀನಿ ಅಂತ ಹೇಳ್ತಾ, ಫಸ್ಟ್ ಒಂದು ಏನು ಕೆಲಸ ತಪ್ಪು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ, ಧೈರ್ಯವನ್ನು ತಂದ್ಕೊಳ್ಳೋದನ್ನು ರೂಢಿ ಮಾಡ್ಕೊಳ್ಳಲ್ಲ. ಇದು ಮೊದಲನೇ ಮಿಸ್ಟೇಕ್ ಮಾಡುವಂಥ ಎಷ್ಟೋ ಹೆಣ್ಮಕ್ಳು. ಧೈರ್ಯ ಯಾಕೆ ಬೇಕು ನಮಗೆ? ನೋಡಿ, ಈ ಲೈಫು ಯಾವಾಗ ಏನಾಗುತ್ತೆ ಗೊತ್ತಿಲ್ಲ ನಮಗೆ. ಜೊತೆಗಿರ್ತಕ್ಕಂಥ ವ್ಯಕ್ತಿಗಳು ಯಾವಾಗ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅದು ಕೂಡ ಗೊತ್ತಾಗಲ್ಲ ಅಲ್ವಾ? ಇವತ್ತು ಎಷ್ಟೋ ಜನ ಜೊತೆಗೆ ಇರ್ತಿದ್ದಂಗೆ ಬೆಳಗ್ಗೆ ಇದ್ದಂಥವನು ಮಧ್ಯಾಹ್ನಕ್ಕಿರಲ್ಲ, ಮಧ್ಯಾಹ್ನ ಇದ್ದಂಥವನು ರಾತ್ರಿಗಿರಲ್ಲ, ಸತ್ತು ಹೋಗ್ತಾರೆ, ಬಿಟ್ಟು ಹೋಗ್ತಾರೆ, ಹೊರಗಡೆನೂ ಹಾಕ್ಬಿಡ್ತಾರೆ. ಎಷ್ಟೋ ಹೆಣ್ಮಕ್ಳು ಧೈರ್ಯ ತಂದ್ಕೊಳ್ಳೋದನ್ನು ರೂಢಿ ಮಾಡ್ಕೊಳ್ಳಲ್ಲ ಸ್ನೇಹಿತರೆ. ರೈಟ್? ಧೈರ್ಯ ತಂದ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಸಪೋಸ್ ನಾಳೆ ನಾವು ಈ ಒಂದು ಸಮಾಜದಲ್ಲಿ ಬದುಕಬೇಕಂದ್ರೂ ಕೂಡ, ಈ ಒಂದು ಸಮಾಜದಲ್ಲಿ ನಾಳೆ ನಾವು ಬದುಕಬೇಕಂದ್ರೂ ಕೂಡ ಎಷ್ಟೋ ಜನ ನಮ್ಮ ಬದುಕಲಿಕ್ಕೆ ಬಿಡಲ್ಲ. ಕಾಯ್ತಿರ್ತಾರೆ ಬಗಪಕ್ಷಿಗಳ ಥರ, ಹೆದರ್ಸ್ಲಿಕ್ಕೆ ಬರ್ತಾರೆ. ಸೊ ಅವಾಗ ನಾಳೆ ಗಂಡ ಇಲ್ದಿರೋ ಟೈಮಲ್ಲಿ ನಾವು ಹೆದರಿ ಬದುಕಬೇಕಾಗತ್ತೆ. ಗಂಡ ಇಲ್ದಿರೋ ಟೈಮಲ್ಲಿ ನಾವು ಧೈರ್ಯ ತಂದ್ಕೊಳ್ಳಿಲ್ಲ, ಈ ಕತ್ಲನ್ನು ದಾಟಲಿಲ್ಲ ಅಂತ ಹೇಳಿದ್ರೆ, ನಮಗೆ ಬೇಕಾಗಿದ್ದನ್ನು ಪಡ್ಕೊಳ್ಳೋಕೆ ನಮಗೆ ಯೋಗ್ಯತೆ ಇಲ್ದಿರೋ ಥರ ಆಗ್ಬಿಡ್ತೀವಿ ನಾವು. ಲೈಫಲ್ಲಿ ನಮ್ಮ ಎದುರುಗಡೆ ಇರತಕ್ಕಂಥ ಜನಗಳು ನಮ್ಮನ್ನು ಹೆದರ್ಸಕ್ಕೆ ನೋಡ್ತಾರೆ. ನಾವು ಬದುಕಲ್ಲಿ ಹೋರಾಟ ಮಾಡಲಿಕ್ಕೋಸ್ಕರ, ನಮ್ಮ ಬದುಕನ್ನು ಉಳಿವಿಗೋಸ್ಕರ, ಈ ಸಮಾಜದಲ್ಲಿ ಉಳಿವಿಗೋಸ್ಕರ ನಾವು ಧೈರ್ಯವನ್ನು ತಂದ್ಕೊಳ್ಬೇಕಾಗತ್ತೆ. ಗಂಡ ಇದ್ದಾನೆ ಬಿಡು, ಅಣ್ಣ ಇದ್ದಾನೆ ಬಿಡು, ತಂದೆ ಇದ್ದಾರೆ ಬಿಡು, ಇದ್ದಾಗಲೇ ನಾವು ಕೂಡ ಧೈರ್ಯ ತಂದ್ಕೊಳ್ಳೋಕ್ಕೆ ರೂಢಿ ಮಾಡಬೇಕು. ಪ್ರತಿಯೊಬ್ಬ ಅಕ್ಕ ತಂಗಿಯರಿಗೆ, ಹೆಣ್ಣುಮಕ್ಕಳಿಗೆ ಒಂದು ಮಾತನ್ನು, ಈ ಒಂದು ಮೆಸೇಜನ್ನು ಕೊಡ್ತಾ ಇದ್ದೀನಿ. ಆ್ಯಂಡ್ ಸೆಕೆಂಡ್ ಪಾಯಿಂಟಿಗೆ ಹೋಗೋಣ. ಕೆಲಸ. ಎಷ್ಟೋ ಮಿಸ್ಟೇಕ್ಸ್. ನಾನು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಎಷ್ಟೋ ಜನ ಅಳಲು, ಅವರ ಕೂಗು ನನಗೆ ಕೇಳ್ತಾ ಇರತ್ತೆ. ಒಂದೇ ಹೇಳ್ತೀನಿ, ಬಿ ರೆಡಿ ಫಾರ್ ಯುವರ್ ಲೈಫ್. ಯಾವ ಟೈಮಲ್ಲಿ ಜೊತೆಗಿರ್ತಕ್ಕಂಥ ನಾವು ಡಿಪೆಂಡ್ ಆಗಿರ್ತೀವಿ. ನಾನು ಹಾಗಂತೇಳಿ ಹೊರಗಡೆ ಹೋಗಿ ಗಂಡನಿಗೆ ಅಪೋಸ್ ಆಗಿ ನೀವು ಕೆಲಸ ಮಾಡಿ ಅಂತ ಹೇಳ್ತಿಲ್ಲ. ಮನೇಲೇ ಕೂತ್ಕೊಂಡು ಏನಾದರೂ ಒಂದು ಯೋಚನೆ ಮಾಡಿ, ತಲೆನ ಉಪಯೋಗಿಸಿ ಮನೇಲಿ ಕೂತ್ಕೊಂಡು ಅರ್ನಿಂಗ್ ಮಾಡೋಕ್ಕೆ ಶುರು ಮಾಡಿ. ನೀವು ಒಂದು ಯಾಕಂತ ಹೇಳಿದ್ರೆ, ಜೊತೆಗಿರೋ ವ್ಯಕ್ತಿ, ಈಗ ಗಂಡ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾನೆ, ಡಾಕ್ಟರ್ ಇರ್ತಾನೆ, ಏನೋ ಇರ್ತಾನೆ ಅಂತ ಅಂದ್ಕೊಳ್ಳಿ. ಏನೋ ಗೊತ್ತಿಲ್ಲ, ಸಾವು ಯಾವಾಗ ಬರುತ್ತೆ ಗೊತ್ತಿಲ್ಲ, ಏನೋ ಸಡನ್ಲಿ ಸಾವು ಬಂದುಬಿಟ್ರೆ, ಅಷ್ಟು ಚೆನ್ನಾಗಿ ರಾಯದಾಗಿ ಬದುಕ್ತಕ್ಕಂಥ ವ್ಯಕ್ತಿಗಳು ಸಡನ್ಲಿ ಬೀದಿಗೆ ಬಂದುಬಿಟ್ರೆ, ನಮಗೇನು ಮುಂದೆ ಗೊತ್ತಿಲ್ಲ, ಹಿಂದೆ ಗೊತ್ತಿಲ್ಲ, ಏನು ಕೆಲಸನೇ ಗೊತ್ತಿಲ್ಲ ಅಂದರೆ ಮುಂದಿನ ಬದುಕೇನು? ನಿಜ ಅಲ್ವಾ? ಸೊ ಆ ಕಾರಣಕ್ಕೆ ಇರುವಾಗಲೇ ನಾವು ಕೂಡ ಡಿಪೆಂಡೆನ್ಸಿ ಆಗದಿರಾ ಕೆಲಸವನ್ನು ನಾವು ಶುರು ಮಾಡಬೇಕು. ಈ ಪಾಯಿಂಟನ್ನು ಮರಿಬೇಡಿ. ಯಾಕೆಂತ ಹೇಳಿದ್ರೆ, ನಮಗೆ ಕೆಲಸ ಗೊತ್ತಿದ್ರೆ, ಎಕ್ಸಾಂಪಲ್ ಹೇಳ್ತೀನಿ, ಇನ್ನೊಬ್ರು ಯಾರೋ ನಮ್ಮನ್ನು ಏನೋ ಒಂದು ಮೀನು ಹಿಡಿದು ಕೊಡ್ತಾ ಇದ್ದಾರೆ, ಅದನ್ನೇ ನಾವು ತಿಂತಾ ಇದೀವಿ ಅಂತ ಹೇಳಿದ್ರೆ, ನಮಗೆ ಹಿಡಿಯೋಕೆ ಬಂದಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಅವರು ಯಾವಾಗ ನಮ್ಮನ್ನು ಹಿಡಿದು ಕೊಡ್ತಾರೆ ಅವಾಗ ಮಾತ್ರ ಊಟ ಮಾಡಬೇಕಾಗತ್ತೆ. ಅದೇ ನಮಗೆ ಮೀನ ಹಿಡಿಯೋದು ಚೆನ್ನಾಗಿ ಗೊತ್ತಿದ್ರೆ, ನಮಗೆ ಯಾವಾಗ ಬೇಕೋ ಅವಾಗ ಹಿಡ್ಕೊಂಡು ತಿನ್ಬೋದು. ಹಾಗೇನೆ ಇದೇ ಥರ ನಾವು ಕೂಡ ಏನೋ ಒಂದು ಪಾಕೆಟ್ ಮನಿ, ನಾವು ತಿಂಗಳಿಗೆ ಒಂದು 5-10 ಸಾವಿರ ಮನೆಗೆ ಇದ್ಕೊಂಡೇನೆ, ಗಂಡನ್ನು ಅಪೋಸ್ ಮಾಡಿದೆ, ಗಂಡ ಹಿಡಿರ್ತಕ್ಕಂಥ ಒಂದು ಪ್ರೀತಿಯ ಬಂಧನದೊಳಗಡೆ ಇದ್ಕೊಂಡೆ, ಮನೆಯಾಗ ಇದ್ಕೊಂಡು ಏನು ಮಾಡೋಕ್ಕೆ ಸಾಧ್ಯ, ಅದನ್ನು ತಲೆ ಓಡಿಸಿ ಅಲ್ಲಿ ಕೂಡ ನಾವು ಬದುಕೋದನ್ನು ಕಲಿಬೇಕು, ಅರ್ನಿಂಗ್ ಮಾಡೋದನ್ನು ಶುರು ಮಾಡಬೇಕು. ಬಿಕಾಸ್ ಯಾರು ಯಾವ ಟೈಮಲ್ಲಿ ನಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ ಗೊತ್ತಿಲ್ಲ. ಆ ಒಂದು ಕಾರಣಕ್ಕೆ ನಾವು ಕೆಲಸ ಮಾಡಲೇಬೇಕು, ನಮ್ಮ ಒಂದು ಹೊಟ್ಟೆಪಾಡಿಗೋಸ್ಕರ. ಸೆಕೆಂಡ್ ಪಾಯಿಂಟ್ ಆಯಿತು. ಆ್ಯಂಡ್ ಥರ್ಡ್ ಪಾಯಿಂಟ್ ಬರೋಣ, ಆತ್ಮಸಾಕ್ಷಿ. ಅದನ್ನು ಮೆಚ್ಚು ಹಾಕಿ ಬದುಕಬೇಕು. ಆ್ಯಕ್ಚುಲಿ ಎಷ್ಟೋ ಜನ, ಈ ಉದಾಹರಣೆಗೆ ಯಾರೋ ದಾರಿ ಮೇಲೆ ಹೋಗ್ತಾರೆ, ನಡತೆಗೆಟ್ಟವಳು ಅಂತ ಹೆಣ್ಮಕ್ಳಿಗೆ ಮಾತಾಡ್ತಾರೆ ಅಂತ ಅನ್ಕೊಳ್ಳೋಣ. ದಾರಿ ಮೇಲೆ ಯಾರೋ ಮಾತಾಡಿದ ತಕ್ಷಣ ನಾವು ನಡತೆಗೆಟ್ಟವ್ರು ಅಂತ ಅಂದ ತಕ್ಷಣ ಅವ್ರ ಮಾತಿಗೆ ನಾವು ಎಲ್ಲೋ ಒಂದು ಕಡೆ ಸೀರಿಯಸ್ ಆಗೋದು, ಅವ್ರಿಗೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಆತ್ಮಸಾಕ್ಷಿಗೋಸ್ಕರ ನಾವು ಬದುಕ್ತಾ ಇದ್ದೀವಿ. ಯಾರೋ ನಿಮಗೆ ವ್ಯಭಿಚಾರ ಮಾಡೋಳು, ಸರಿ ಇಲ್ಲ, ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಮಾತಾಡ್ತಾರೆ ಅಂತ ಅನ್ಕೊಳ್ಳೋಣ. ಮಾತಾಡಲಿ, ನಾವೇನಂತ ನಮಗೆ ಚೆನ್ನಾಗಿ ಗೊತ್ತಲ್ವಾ? ನಾವು ಬದುಕ್ತಾ ಇರೋ ಬದುಕು ಆ್ಯಂಡ್ ಏನು ನಾವು ಜೀವನ ಮಾಡ್ತಿದ್ದೀವಿ ಅದು ನಮಗೋಸ್ಕರ ಅಂದಮೇಲೆ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಬಟ್ ನಾವೇನೂ ಕೆಟ್ಟ ಕೆಲಸ ಮಾಡಿದೆ, ನಮಗದು ಗೊತ್ತಿದ್ರೆ ಸಾಕು. 100 ಜನ 100 ಮಾತಾಡಲಿ, ನಮಗೆ ಅವಶ್ಯಕತೆ ಬೇಡ. ನಮಗೆ ಅವ್ರಿಗೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಅವ್ರ ಕಮೆಂಟ್ಗಳಿಗೆ ರೆಸ್ಪಾನ್ಸ್ ಮಾಡೋ ಟೈಮು ನಮಗಿಲ್ಲ. ಈ 3 ಪಾಯಿಂಟ್ ಮೇಜರ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ, ನಾನೇನು ಮಾತಾಡ್ತಾ ಇದ್ದೀನಿ ಇವತ್ತು, ಎಷ್ಟೋ ಅನುಭವಿಸ್ತಾ ಇದ್ದಾರೆ. ಏನು ಫಸ್ಟ್ ಒಂದು ಹೇಳ್ತೀನಿ, ಧೈರ್ಯ, ಕೆಲಸ, ಆತ್ಮಸಾಕ್ಷಿ. ಈ 3ನ್ನು ಕರೆಕ್ಟಾಗಿ ನೀವು ಹ್ಯಾಂಡಲ್ ಮಾಡೋದು ಕಲಿತ್ರೆ, ಸಿಚುವೇಶನ್ ತಕ್ಕ ಹಾಗೆ 100% ಲೈಫಲ್ಲಿ ಸರ್ವೈವ್ ಆಗ್ಬೋದು. ನಾನೆಲ್ಲ ಅಕ್ಕ ತಂಗಿಯರಿಗೆ ಈ ಒಂದು ಮೆಸೇಜನ್ನು ಕೊಡಬೇಕು ಅಂತ ನಾನು ವಿಡಿಯೋ ಮಾಡಿದ್ದೀನಿ. ನಿಜವಾಗ್ಲೂ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.